ಹಾಯ್ ಹಲೋ ನಮಸ್ಕಾರ. ನನ್ನ ಹೊಸ ವೀಡಿಯೋಗೆ ಸ್ವಾಗತ. ಗೈಸ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗೈಸ್ ನಮ್ಮೂರ ಪಕ್ಕದಲ್ಲಿ ಆ ಕಡೆ ಒಂದು 10 ಮಿನಿಟ್ಸ್ ಇಲ್ಲ ಒಂದು 15 ಮಿನಿಟ್ಸ್ ಆಗುತ್ತೆ. ಅಲ್ಲಿ ಆ ಊರು ಸಿಗೋದು ಅಂದರೆ ಅಲ್ಲಿ ಜಾತ್ರೆ ನಡೀತಾ ಇದೆ. ನಾವು ಆಲ್ಮೋಸ್ಟು ಚಿಕ್ಕಂದ್ರಿಂದ ನಾವು ಈ ಟೈಮಲ್ಲಿ ದೀಪಾವಳಿ ಟೈಮಲ್ಲಿ ಆ ಜಾತ್ರೆಗೆ ಯಾವಾಗಲೂ ಹೋಗ್ತಾ ಇದ್ವಿ. ಮೊದಲೆಲ್ಲ ಗಾಡೀಲಿ ಹೋಗ್ತಿದ್ವಿ, ಇವಾಗ ಗಾಡಿ ಎಲ್ಲ ಕಮ್ಮಿ ಇದೆ, ಅಂದರೆ ಎತ್ತಿನ ಗಾಡಿ ಎಲ್ಲ ಕಮ್ಮಿ ಆಗ್ಬಿಟ್ಟೈತೆ ಅಲ್ವಾ. ಸೊ ಇವಾಗ ನಾನು ನಮ್ಮ ಅಕ್ಕ ಸುಮ್ಮನೆ ಹಾಗೆ ಗಾಡೀಲಿ ಹೋಗ್ತಾ ಇದ್ದೀವಿ, ನಾನು ನಮ್ಮ ಅಕ್ಕ ಪಾಪು. ಹೇಗಿದೆ ಏನು ಜಾತ್ರೆ ಅನ್ನೋದನ್ನ ತೋರಿಸ್ತೀನಿ. ನಾವು ಚಿಕ್ಕಂದ್ರಿಂದ ಫುಲ್ಲು ಮಸ್ತಾಗಿ ಗಾಡಿ ಫ್ರೆಂಡ್ಸ್, ನಮ್ಮ ಧ್ರುವಿ ಕೂಡ ಫುಲ್ ಜೋಶಲ್ಲಿದ್ದಾಳೆ. ಫುಲ್ಲು ಗೇಮ್ ಆದಪ್ಪ ಅಂತ ಕೂಗ್ತಾ ಇದ್ದಾಳೆ. ಹಾಗೆ ಗೈಸ್, ನಾವು ಹೋಗೋ ರೋಡಲ್ಲಿ ಫುಲ್ಲು ಗ್ರೀನರಿ ಇತ್ತು, ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಭತ್ತ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಗ್ರೀನರಿ ಅಂತೂ ಫುಲ್ಲು ಮಸ್ತಾಗಿತ್ತು. ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇವಾಗ ನಾವು ಹೋಗ್ತಿರೋ ಜಾತ್ರೆಗೆ ಒಂದು 10ರಿಂದ 15 ನಿಮಿಷದಲ್ಲೆಲ್ಲ ನಾವು ಅಲ್ಲಿ ನೀವು ನೋಡ್ಬೋದು ಎತ್ತಿನ ಗಾಡಿ ಹೋಗ್ತಾ ಇದೆ. ಈ ರೀತಿ ನಾವು ಕೂಡ ಚಿಕ್ಕಂದ್ರಲ್ಲಿ ಹೋಗ್ತಾ ಇದ್ವಿ. ನಮ್ಮ ಅಪ್ಪ ಎಲ್ಲ ನಮ್ಮ ಬೀದಿಲಿ ಯಾರಾದರೂ ಎತ್ತಿನ ಗಾಡಿ ಕಟ್ಟರೆ ನಾವು ಅವ್ರ ಜೊತೆ ಹೋಗ್ತಾ ಇದ್ವಿ, ಜಾತ್ರೆಗೆ ಹೋಗಿದ್ದು ಬರ್ತೀವಿ ಅಂದ್ಬಿಟ್ಟು. ಇವರು ರಿಟರ್ನ್ ಮನೆಗೆ ಹೋಗ್ತಾ ಇದ್ದಾರೆ. ನಿನ್ನೆ ಅಲರ್ಬಿ ಆಗಿದೆ ಅಲ್ವಾ, ಅಮಾವಾಸ್ಯೆ ದಿನ. ಅವರು ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ರು. ಗೈಸ್, ಚಿಕ್ಕಂದ್ರಲ್ಲಿ ಈ ರೀತಿ ಜಾತ್ರೆಗೆ ಹೋಗ್ತೀವಿ ಅಂದರೆ, ಈ ರೀತಿ ಜಾತ್ರೆ ಅಂದರೆ ನಮ್ಮ ಅಜ್ಜಿ ಅಪ್ಪ ಅವ್ರ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ವಿ. ಈ ರೀತಿ ದುಡ್ಡೆಲ್ಲ ಕೊಡ್ತಾಯಿದ್ರು, ಅಲ್ಲಿ ಹೋಗಿ ಖರ್ಚು ಮಾಡ್ಕೊಂಡು ಬರ್ತಾ ಇದ್ವಿ. ಒಂದು ಒಳ್ಳೆ ಚೆನ್ನಾಗಿತ್ತು. ಫ್ರೆಂಡ್ಸ್, ಇಲ್ಲಿ ಕೆರೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಗಾಡಿನ ನಿಲ್ಲಿಸ್ಬಿಟ್ಟು ಎತ್ತೆಲ್ಲನೂ ಕೆರೆಯಲ್ಲಿ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಇಲ್ಲಿಂದ ಪುನಃ ಗಾಡಿನ ಕಟ್ಕೊಂಡು ಹಿಂಗೆ ಮುಂದೆ ಹೋಗ್ತಾ ಇದ್ವಿ ಗೈಸ್. ಇದು ಎಂಟ್ರೆನ್ಸು ಮಾದಪ್ಪನ ದೇವಸ್ಥಾನದ್ದು. ನೀವು ನೋಡ್ಬೋದು, ಸಲನೂ ನಾನು ವಿಡಿಯೋ ತೆಗ್ದಿದ್ದೀನಿ, ವ್ಲಾಗ್ ಮಾಡಿದ್ದೀನಿ. ನೀವು ನೋಡ್ಬೋದು, ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ. ಗೈಸ್, ಈ ಅರಟೆಕೊಪ್ಪಲು ಜಾತ್ರೆಗೆ ಈ ದೇವಸ್ಥಾನದ ಸುತ್ತಮುತ್ತ ಇರೋ ಹಳ್ಳಿ ಕಡೆಯಿಂದ ಎಲ್ಲ ಜನ ಬರ್ತಾರೆ, ಗಾಡಿ ಕಟ್ಕೊಂಡು, ಗಾಡೀಲಿ, ಬೈಕಲ್ಲಿ, ಈ ರೀತಿ ಕಾರಲ್ಲಿ ಎಲ್ಲರೂ ಬರ್ತಾರೆ. ಹಸು ಎತ್ತು ಏನಾರು ಇದ್ರೆ ಗೈಸ್ ಅಲ್ಲಿ ಕಟ್ತಾ ಇದ್ರು, ನೀವು ನೋಡ್ಬೋದು, ರೆಡಿ ಮಾಡ್ತಾ ಇದ್ರು ಬಸಪ್ಪಂಗೆ. ಆ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟು ಈ ದೇವಸ್ಥಾನ ಸುತ್ತ ಒಂದು ರೌಂಡು ಪ್ರದಕ್ಷಿಣೆ ಹಾಕಿಸ್ತಾರೆ. ಮುಂದೆ ಆ ಕ್ಲಿಪ್ಪಿಂಗ್ಸ್ ವಿಡಿಯೋಸ್ ಇದೆ, ನೀವು ಚೆಕ್ ಮಾಡ್ಬೋದು, ನೋಡ್ಬೋದು. ನಾವು ಇಲ್ಲಿ ಇವಾಗ ಹೋಗ್ತಾ ಇದ್ದೀವಿ, ಜಾತ್ರೆ ಹತ್ತತ್ರನೇ ಬಂದ್ವಿ. ಗೈಸ್, ಇನ್ನೊಂದು ಹೇಳ್ತೀನಿ, ಈ ರೀತಿ ಜಾತ್ರೆ ಹತ್ತತ್ರ ನಾವು ಗಾಡೀಲಿ ಬರ್ತಿದ್ದಂಗೆ ಗೈಸ್ ಫುಲ್ ಖುಷಿ ಆಗ್ಬಿಡೋದು. ಅಲ್ಲಿ ಸುಮಾರು ದೂರ ಹಿಂದೆ ಇದ್ದಂಗೆ ಗಾಡಿ, ಅಲ್ಲಿ ಚೂರು ಘಾಟ್ಪಳೆ ಕಾಣ್ತಾ ಇದ್ರೆ ಇನ್ನೇನೋ ಜಾತ್ರೆ ಬಂತು ಅಂತ ನಮ್ಮ ಧ್ರುವಿ ಖುಷಿ ಪಡ್ತಾ ಇದ್ದಾಳಲ್ಲ ಗೈಸ್. ಈ ರೀತಿಯೇ ನಾವು ಗಾಡಿ ಒಳಗಡೆ ಕುತ್ಕೊಂಡು ಫುಲ್ ಖುಷಿ ಪಡ್ತಾ ಇದ್ವಿ. ಚೆನ್ನಾಗಿತ್ತು ಒಂದು ರೀತಿ. ನಮ್ಮ ಧ್ರುವಿ ಕೂಡ ಈ ರೀತಿ ರಾಟ್ಬಿಲೆ, ಈ ರೀತಿ ಆಟಾಡ ಎಲ್ಲ, ದೋಣಿ, ಈ ರೀತಿ ಆಟಾಡ ಐಟಮ್ ಎಲ್ಲ ನೋಡ್ಬಿಟ್ಟು ಅವಳು ತುಂಬ ಖುಷಿ ಪಡ್ತಾ ಇದ್ದಾಳೆ. ನಮ್ಮ ಅಕ್ಕ ಇವಾಗ ಗಾಡಿ ಪಾರ್ಕ್ ಮಾಡ್ತಾ ಇದ್ದಾಳೆ ಗೈಸ್. ಇವಾಗ ನೋಡಿ, ಇನ್ನೊಂದು ಎತ್ತಿನ ಗಾಡಿ ರಿಟರ್ನ್ ಹೋಗ್ತಾ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು. ಹಾಗೆ ನಾನು ಧ್ರುವಿ ಕಾಲು ತೊಳ್ಕೊಂಡು ಬರೋದಾ ಬೋರ್ವೆಲ್ ಹತ್ರ ಅಂದ್ಬಿಟ್ಟು ಬೋರ್ವೆಲ್ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಒಂದು ಎತ್ತನ್ನ ರೆಡಿ ಮಾಡ್ಕೊಂಡು ಬರ್ತಾಯಿದ್ರು, ನೀವು ನೋಡ್ಬೋದು. ಈ ರೀತಿ ಎತ್ತಿಗೆ ಅಲಂಕಾರ ಮಾಡಿಕೊಂಡು ದೇವ್ರ ಹತ್ರ ಪ್ರದಕ್ಷಿಣೆ ಮಾಡ್ತಾರೆ. ಧ್ರುವಿ ಕಾಲು ತೊಳ್ಕೊಂಡು ತಲೆಗೆ ನೀರು ತಕ್ಲಿಸ್ಕೊತಾ ಇದ್ದಾಳೆ. ಅವಳು ತಕ್ಲಿಸ್ಕೊಂಡು ನನಗೂ ಕೂಡ ನೀರನ್ನ ಹಾಕೊಟ್ಲು. ಗೈಸ್, ಇವಾಗ ದೇವಸ್ಥಾನದ ಒಳಗಡೆ ಹೋಗೋದಾ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಮನೇಲಿ ಕಾಯಿ ಎಲ್ಲ ತಂದಿದ್ವಿ, ಇಲ್ಲಿ ಹಣ್ಣು, ಕರ್ಪೂರ ಅದನ್ನ ತೊಗೊಳೋದ ಅಂದ್ಬಿಟ್ಟು ತೊಗೊಂಡ್ವಿ. ಗೈಸ್, ನಾವು ಪೂಜೆಗೆ ಹೋಯ್ತಿದ್ದಂಗೆನೆ ಅಲ್ಲಿ ದೇವ್ರ ಮೆರವಣಿಗೆ ಕೂಡ ಇತ್ತು. ಅದಕ್ಕೆ ದೇವ್ರ ಮೆರವಣಿಗೆ ಟಮಟೆ ಬೀಟ್ಸ್ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು. ಫ್ರೆಂಡ್ಸ್, ಆ ಟಮಟೆ ಬೀಟ್ಸ್ಗೆ ನಮ್ಮ ಧ್ರುವಿ ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಅವಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ಲು.
ಫ್ರೆಂಡ್ಸ್ ನಾವಿವಾಗ ಪಂಚನ ತಗೋತಾ ಇದ್ದೀವಿ. ಇದು ಒಂದು ಜೊತೆಗೆ 10 ರೂಪಾಯಿ ಅಂತೆ. ನಾವಿವಾಗ ಒಂದು ಜೊತೆ ತೊಗೊಂಡು ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋದ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಗೈಸ್, ಇಲ್ಲೆಲ್ಲ ಆಲ್ಮೋಸ್ಟ್ ದೇವಸ್ಥಾನದ ಎಂಟ್ರೆನ್ಸಲ್ಲೆಲ್ಲ ಪಂಚು ಆ ರೀತಿ ಎಲ್ಲ ಮಾರ್ತಾ ಇರ್ತಾರೆ. ದೇವಸ್ಥಾನದ ಎಂಟ್ರೆನ್ಸ್ ಆಗ್ತಿದ್ದಂಗೆ ಈ ಕಡೆ ಬಸವಪ್ಪ ಇರುತ್ತೆ, ಈ ಕಡೆ ಧೂಪ ಮತ್ತು ಪಂಜೆ ಹಾಕೋದಕ್ಕೆ ಈ ರೀತಿ ಕಟ್ಟೆ ರೀತಿ ಕಟ್ಟಿರ್ತಾರೆ. ಗೈಸ್ ನೀವು ನೋಡ್ಬೋದು ತುಂಬ ಜನ ಇದ್ದರು. ಅವತ್ತು ಸ್ಯಾಟರ್ಡೆ ಶನಿವಾರ ಆಗಿರೋದ್ರಿಂದ ಅಂದರೆ ಹಬ್ಬದ ದಿನನೇ ಗೈಸ್, ದೀಪಾವಳಿ ಹಬ್ಬದ ದಿನ ತುಂಬ ಅಂದರೆ ತುಂಬ ರಶ್ ಇದ್ದರು. ಹಾಗೆ ಈ ರೀತಿ ಬಸವಪ್ಪಂದು ಪೂಜೆ ಮೆರವಣಿಗೆ ಕೂಡ ಇತ್ತು. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡ್ತಾಯಿದ್ರು. ಗೈಸ್ ನೋಡಿದ್ರಲ್ಲ ಎಷ್ಟೊಂದು ರಶ್ ಇತ್ತು. ಜನಸಾಗರ ಕೂಡ ತುಂಬ ಅಂದರೆ ತುಂಬ ಇದ್ದರು. ಅಂದರೆ ಸ್ಯಾಟರ್ಡೇ ರಜಾ ಇತ್ತು, ದೀಪಾವಳಿ ಹಬ್ಬ ಅಲ್ವಾ, ತುಂಬ ಜನ ರಜಾ ಇರೋದ್ರಿಂದ ಆಲ್ಮೋಸ್ಟ್ ಹಬ್ಬಕ್ಕೆ ಊರಿಗೆ ಬಂದಿರೋರೆಲ್ಲ ಆಲ್ಮೋಸ್ಟ್ ಅವತ್ತೇ ಬಂದಿದ್ದಾರೆ ರಜಾ ಇರೋ ಕಾರಣ. ನಮ್ಮ ಧ್ರುವಿ ಹಾಗೆ ಇಲ್ಲಿ ಬಸವಪ್ಪನ ಹತ್ರ ನಿಂತ್ಕೊಂಡ್ಬಿಟ್ಟು ವೀಡಿಯೋಸ್ ತೊಗೋತಾ ಇದ್ದೆ. ಅವಳು ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಳ್ತಾ ಇದ್ಲು. ಹಾಗೆ ಅಲ್ಲಿ ಮಾದಪ್ಪನ ದೇವ್ರದ್ದು ವಿಗ್ರಹ ಕೂಡ ಇತ್ತು ಗೈಸ್, ನೀವು ನೋಡ್ಬೋದು. ಗೈಸ್ ಇಲ್ಲಿ ಧ್ರುವಿ ಮಾದಪ್ಪನಿಗೆ ದೃಷ್ಟಿ ಕೂಡ ತೆಗಿತಾ ಇದ್ಲು. ಮುಟ್ಬಾರ್ದು ಅಂತ ಹೇಳ್ತಾ ಇದ್ದೆ, ಹಂಗಾದ್ರೂ ದೂರದಿಂದ ತೆಗಿತಾ ಇದ್ಲು. ನಾವು ಕೂಡ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಬಂದ್ವಿ. ನಮ್ಮ ಅಕ್ಕ 3 ರೌಂಡ್ ಹೋಗಿದ್ದು ಬರ್ತೀನಿ ಅಂದ್ಬಿಟ್ಟು ಅವಳು ಪಂಜ್ ಇಟ್ಕೊಂಡು 3 ರೌಂಡ್ ಪ್ರದಕ್ಷಿಣೆ ಆಗ್ತಾ ಇದ್ಲು. ಅಷ್ಟರಲ್ಲಿ ನಮ್ಮ ಧ್ರುವಿನ ನಾನು ಕರ್ಕೊಂಡು ಈ ಕಡೆ ಸೈಡಲ್ಲಿದ್ದೆ. ತುಂಬ ಅಂದರೆ ತುಂಬ ರಶ್ ಇದ್ದರು ಗೈಸ್. ಪಂಜ್ ಇಟ್ಕೊಂಡಿದ್ರಲ್ವಾ, ಫುಲ್ಲು ಬೆಂಕಿ ಕೆಂಡ ಎಲ್ಲ ಬೀಳ್ತಾ ಇತ್ತು. ಅದಕ್ಕೆ ನಾನು ಧ್ರುವಿ ಕರ್ಕೊಂಡು ಸೈಡಿಗೆ ಬಂದ್ಬಿಟ್ಟಿದ್ದೆ. ಆಮೇಲೆ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಅಂದ್ಬಿಟ್ಟು ಕ್ಯೂ ಸಿಸ್ಟಮಲ್ಲಿ ಹೋಗ್ತಾ ಇದ್ವಿ. ಗೈಸ್ ನೀವು ಪೂಜೆ ತೊಗೊಂಡೋಗಿದ್ರೆ ಇಲ್ಲೇ ಪೂಜೆ ಮಾಡೋದು, ಅಲ್ಲಿ ಮುಂದೆಗಡೆ ಏನು ಪೂಜೆ ಮಾಡ್ಕೊಡಲ್ಲ. ಈ ರೀತಿ ಈ ಕಡೆನೂ ಮಾದಪ್ಪ ವಿಗ್ರಹ ಕೂಡ ಇದೆ, ಇಲ್ಲಿ ಪೂಜೆನ ಮಾಡಿಕೊಡ್ತಾರೆ. ಪೂಜೆ ಮಾಡಿಕೊಡೋದಕ್ಕೂ ಗೈಸ್ 10 ರೂಪೀಸ್ ತೊಗೋತಾರೆ. ಗೈಸ್ ನೀವು ನೋಡ್ಬೋದು ಇಲ್ಲಿ ನಮ್ಮ ಅಕ್ಕ ಪೂಜೆ ಮಾಡಿಸ್ತಿದ್ದಾಳೆ. ಅಂದರೆ ಆರಾಮಾಗಿ ಪೂಜೆ ಮಾಡಿಕೊಡ್ತಾರೆ, ಏನಿಲ್ಲ. ಕ್ಯೂ ಸಿಸ್ಟಮಲ್ಲೂ ಅಷ್ಟೇ ಆರಾಮಾಗಿ ಹೋಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬರ್ಬೋದು. ಫ್ರೆಂಡ್ಸ್ ಹಾಗೆ ನಾನು ಇನ್ನೊಂದು ವಿಷಯನ ಶೇರ್ ಮಾಡ್ತೀನಿ. ಏನಪ್ಪ ಅಂದರೆ ನಾವು ಚಿಕ್ಕಂದ್ರಲ್ಲಿ ಜಾತ್ರೆಗೆ ಈ ರೀತಿ ಬರ್ತಾ ಇದ್ವಿ ಅಲ್ವಾ, ಆಗ ದೇವಸ್ಥಾನದ ಒಳಗಡೆ ಬರೋಕ್ಕಿಂತ ಹೆಚ್ಚಾಗಿ ನಾವು ಒಳಗಡೆ ಆ ಕಡೆ ಆಟ ಆಡೋದೆಲ್ಲ ಇತ್ತಲ್ಲ, ರಾಡ್ ಬಿಳೆ ಬೋಟು, ಮತ್ತು ಆ ಕಡೆ ಚಿಕ್ಕಂದಲ್ಲಿ ನಾವು ಆಟ ಸಾಮಾನು, ಗೊಂಬೆ ಮತ್ತು ಅಚ್ಚೆ ಮೆಹಂದಿ ಹಾಕೊಳ್ಳೋದು ಆ ರೀತಿ ಎಲ್ಲ ಇರ್ತಿತ್ತು. ಅಲ್ಲಿಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಿತ್ತು. ಚಿಕ್ಕಂದ್ರಲ್ಲೆಲ್ಲ ಅಟ್ರ್ಯಾಕ್ಟ್ ಅಲ್ವಾ, ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಇತ್ತು. ಬಟ್ ನಮ್ಮಪ್ಪ ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ದೇವಸ್ಥಾನದ ಪೂಜೆ ಎಲ್ಲ ಆದಮೇಲೆ ಆ ಕಡೆ ಸೈಡ್ ಕರ್ಕೊಂಡು ಹೋಗ್ತಾ ಇದ್ರು. ಫ್ರೆಂಡ್ಸ್ ಇವಾಗ ನಾವು ದೇವ್ರ ದರ್ಶನ ಮಾಡೋಕ್ಕೆ ಮುಂದೆ ಬಂದಿದ್ದೀವಿ. ಗೈಸ್ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ದೇವಸ್ಥಾನದ ಮುಂದೆ ಬಂದರೆ ಇಲ್ಲಿ ಗಂಧ, ಅರಿಶಿನ, ಕುಂಕುಮ ಮತ್ತು ಕರ್ಪೂರ ಎಲ್ಲ ಹಚ್ಚೋದಕ್ಕೆ ಅವಕಾಶ ಇದೆ. ಹಾಗೆ ದೇವಸ್ಥಾನದ ಈ ಕಡೆ ಪಕ್ಕದಲ್ಲಿ ಗಣಪತಿ ಗುಡಿ ಕೂಡ ಇದೆ. ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ತೀರ್ಥ ತೊಗೊಂಡು ಪೂಜೆ ಎಲ್ಲ ಆದಮೇಲೆ ನಾವು ಇನ್ನೇನು ಹೊರಗಡೆ ಹೋಗೋದ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಶಿವಪ್ಪಂದು ಮಾದಪ್ಪಂದು ಇನ್ನೊಂದು ವಿಗ್ರಹ ಕೂಡ ಇತ್ತು. ನಮ್ಮ ಧ್ರುವಿ ಕೂಡ ಇಲ್ಲಿ ನೋಡ್ತಾ ಇದ್ಲು. ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ. ನೀವೇ ನೋಡ್ಬೋದು, ನಾವು ಆ ಕಡೆ ಫ್ರಂಟ್ ಗೇಟಿಂದ ಬಂದ್ವಿ, ಇವಾಗ ಈ ಕಡೆ ಹಿಂದೆಗಡೆಯಿಂದ ಹೋಗ್ತಾ ಇದ್ದೀವಿ. ಗೈಸ್ ನಾನು ಹೇಳಿದ್ನಲ್ಲ ಮೊದಲೇ, ಈ ರೀತಿ ಹಸು ಕಟ್ಕೊಂಡು ಬಂದು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ ಅಂತ. ನೀವೇ ನೋಡ್ಬೋದು ಗೈಸ್, ಎತ್ತಿನ ಗಾಡೀಲಿ ಬಂದಿರ್ತಾರಲ್ಲ ಅವರು ಈ ರೀತಿ ಎತ್ತಿಗೆ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಎತ್ತಿಗೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಮಾಡ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗಿದ್ದ ದಿನ ತುಂಬ ಜನ ಇದ್ದರು. ಹಾಗೆ ತುಂಬ ಎತ್ತಿನ ಗಾಡೀಲಿ ಜನ ಕೂಡ ಬಂದಿದ್ದರು. ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಿಂದ ಹೊರಗಡೆ ಬಂದು ಸ್ವೀಟು, ಕಡಲೆಪುರಿ, ಈ ರೀತಿ ಖಾರ ಕೂಡ ಎಲ್ಲ ಈ ರೀತಿ ಸಿಗುತ್ತೆ.
ತುಂಬ ಕಡೆ ಇದೆ, ಅದೊಂದೇ ಕಡೆ ಅಲ್ಲ, ತುಂಬ ಕಡೆ ಸ್ವೀಟು ಖಾರ ಈ ರೀತಿ ಎಲ್ಲ ಸಿಗುತ್ತೆ. ಹಾಗೆ ಚಾಟ್ಸ್ ಐಟಮ್ ಕೂಡ ಸಿಗುತ್ತೆ. ಗೈಸ್ ನಾವು ಇಲ್ಲಿ ಬಾವಾ ಭಾಮೈದ ಗೋಬಿ ಸೆಂಟರ್ ಹತ್ರ ಬಂದಿದ್ವಿ. ಇಲ್ಲಿ ನಾವು ಪಾನಿಪುರಿ ಗೋಬಿ ಮಸಾಲೆ ಪುರಿ ತೊಗೊಂಡ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿದೆ ಗೈಸ್. ಅಮೌಂಟು ಅಷ್ಟೇನಿಲ್ಲ. ಹೊರಗಡೆ ಕೂಡ ಹೊರಗಡೆ ಎಷ್ಟು ಅಮೌಂಟ್ ಮಾಡಿದ್ದಾರೆ ಅಷ್ಟೇ ಆಲ್ಮೋಸ್ಟ್ ಇತ್ತು. ಟೇಸ್ಟ್ ಮಾತ್ರ ಚೆನ್ನಾಗಿದೆ ಗೈಸ್. ಬೇರೆ ಕಡೆ ಏನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ನಾವು ಇಲ್ಲಿ ಬಂದ್ವಿ. ಪಾನಿಪುರಿನೂ ಕೂಡ ಟೇಸ್ಟ್ ಚೆನ್ನಾಗಿತ್ತು, ಮಸಾಲೆ ಪುರಿನೂ ಟೇಸ್ಟ್ ಚೆನ್ನಾಗಿತ್ತು. ಯಾರಾದರೂ ಜಾತ್ರೆಗೆ ಹೋದರೆ ಈ ರೀತಿ ಇಲ್ಲಿ ಹೋಗಿ ಟೇಸ್ಟ್ ಮಾಡಿ ನೋಡಿ ಯಾವ ರೀತಿ ಇತ್ತು ಪಾನಿಪುರಿ ಮಸಾಲೆ ಪುರಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಗೈಸ್ ಇಲ್ಲಿ ಧ್ರುವಿ ನಾನೇ ವಿಡಿಯೋ ಮಾಡ್ತೀನಿ ಕೊಡೋ ಚಿಕ್ಕಿ ಅಂದ್ಬಿಟ್ಟು ಅವಳೇ ಫೋನ್ ಇಸ್ಕೊಂಡು ವಿಡಿಯೋ ಮಾಡ್ತಾಯಿದ್ಲು. ನಾನು ಯೂಟ್ಯೂಬ್ ವಿಡಿಯೋ ಮಾಡಬೇಕಾದ್ರೆ ಹೇಗೆ ಮಾತಾಡ್ತೀನಿ ಹಾಗೆ ಅವಳು ಕೂಡ ಮಾತಾಡಿಸ್ತಾ ಇದ್ಲು ನನ್ನ. ಗೋಬಿ ತಿನ್ಬಿಟ್ಟು ಚೆನ್ನಾಯ್ತಾ? ಚೆನ್ನಾಯ್ತಾ ಫ್ರೆಂಡ್ಸ್? ಇಲ್ಲಿ ಪಾನಿಪುರಿ ಗೋಬಿ ಮತ್ತು ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಇನ್ನು ಆ ಕಡೆ ಹೊರಗಡೆ ಇನ್ನು ಆಟ ಸಾಮಾನು, ಚಿಕ್ಕ ಮಕ್ಕಳು ಆಟ ಸಾಮಾನು ಮತ್ತು ಮನೆಗೆ ಬೇಕಾಗಿರೋ ಐಟಮು ಅದೆಲ್ಲ ಇತ್ತಲ್ಲ, ಆ ಕಡೆ ಸೈಡ್ ಹೋಗೋದಾ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಗೈಸ್ ನೀವು ನೋಡ್ಬೋದು, ನಾನು ಫಸ್ಟು ಆ ಕಡೆ ಸೈಡು ಸ್ವೀಟ್ ಅಂಗಡಿನ ತೋರಿಸಿದೆ. ದೇವಸ್ಥಾನದಿಂದ ಈ ಕಡೆ ಬಂದರೆ ಈ ಕಡೆ ಸೈಡು ಸ್ವೀಟ್ ಅಂಗಡಿ ಆ ರೀತಿ ಎಲ್ಲ ಇದೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಆದರೂ ಇವರು ಈ ಥರ ಕಡಲೆಪುರಿ ಅಂಗಡಿ ಕೂಡ ಹಾಕೊಂಡಿದ್ರಲ್ವ, ಹೊರಗಡೆ ಅವ್ರಿಗೆ ತುಂಬ ಬಿಸಿಲಿತ್ತು. ಆದರೂ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿಲಲ್ಲಿ ಆ ರೀತಿ ಮಾರ್ತಾಂಡು ಕುತ್ಕೊಂಡಿರ್ತಾರೆ ಅಂದರೆ ಅವ್ರಿಗೂ ಎಷ್ಟು ರಿಸ್ಕ್ ಇರತ್ತಲ್ವ ಗೈಸ್. ನಾವು ಆ ಕಡೆ ಧ್ರುವಿಗೆ ಆಟ ಸಾಮಾನು ಮತ್ತು ನಮ್ಮ ಮನೆಗೆ ಬೇಕಾಗಿರೋ ಐಟಮ್ ಎಲ್ಲ ನೋಡಿಕೊಂಡು ಆ ಕಡೆಯಿಂದ ಬರ್ಬೇಕಾದ್ರೆ ತೊಗೊಳೋದ ಅಂದ್ಬಿಟ್ಟು ಆಮೇಲೆ ಬಂದು ತೊಗೊಂಡ್ವಿ. ಕಡಲೆಪುರಿ ಗೈಸ್ ಒಂದು ಸೇರಿಗೆ 10 ರೂಪಾಯಿ ತೊಗೊಂಡ್ರು. ಖಾರ ಎಲ್ಲ 100 ಗ್ರಾಮ್ 1/4 kg 60-50 ಆ ರೀತಿ ಇತ್ತು ಅನಿಸುತ್ತೆ. ನಾವು ಅಷ್ಟೇನು ತೊಗೊಳಕ್ಕೆ ಹೋಗಲಿಲ್ಲ, ಕಮ್ಮಿನೇ ತೊಗೊಂಡ್ವಿ. ಒಂದು 20-30 ರೂಪಾಯಿಗೆ ಹಾಕಿಸ್ಕೊಂಡ್ವಿ ಅಷ್ಟೇ. ಅಲ್ಲಿಂದ ಮುಂದೆ ಬಂದರೆ ಗೈಸ್ ಈ ಕಡೆ ಹಳ್ಳಿ ಕಡೆಯಿಂದ ಎಲ್ಲ ತುಂಬ ಅಕ್ಕಪಕ್ಕದೂರದಿಂದ ಹಳ್ಳಿ ಕಡೆಯಿಂದ ಎಲ್ಲ ಬಂದಿರ್ತಾರೆ ಅಂತ ನಾನು ಹೇಳಿದ್ನಲ್ಲ ಮೊದಲೇ. ಅವರು ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಎತ್ತಿನ ಗಾಡಿ ಕಟ್ಕೊಂಡ್ಬಂದಿರ್ತಾರಲ್ಲ, ಪೂಜೆ ಎಲ್ಲ ಮಾಡಿಕೊಂಡು ಎತ್ತಿನ ಗಾಡಿನ ಈ ರೀತಿ ಈ ಕಡೆ ಸೈಡಲ್ಲಿ ಕಟ್ಟಿದ್ದಾರೆ. ಈ ರೀತಿ ಕಟ್ಬಿಟ್ಟು ಅವರು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅವರು ಮನೆಗೆ ಬೇಕಾಗಿರೋ ಸಾಮಾನು ಐಟಮು ಮತ್ತು ಪೂಜೆ ಮತ್ತು ಏನಾದರೂ ಆಟ ಆಡಬೇಕು ಅಂದರೆ ಆಟ ಆಡ್ಕೊಂಡು ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಪುನಃ ರಿಟರ್ನ್ ಎತ್ತಿನ ಗಾಡಿ ಕಟ್ಕೊಂಡು ಹೊರಡ್ತಾರೆ. ನೀವು ನೋಡ್ಬೋದು ಈ ಕಡೆ ಎಲ್ಲ ಎಷ್ಟು ವೆಹಿಕಲ್ಸ್ ನಿಲ್ಲಿಸಿದ್ದಾರೆ ಅಂತ. ಧ್ರುವಿ ನಾನು ಈ ಕಡೆ ಹಸು ಎತ್ತು ಮತ್ತು ತುಂಬ ಜನ ಇದ್ರಲ್ಲ ಎಲ್ಲ ನೋಡ್ತಾ ನಿಂತಿದ್ವಿ ಈ ಕಡೆ. ನಮ್ಮ ಅಕ್ಕ ಅಷ್ಟರಲ್ಲಿ ಐಸ್ ಕ್ರೀಮ್ ತೊಗೊಬರ್ತೀನಿ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಬರಕ್ಕೆ ಹೋಗಿದ್ಲು. ಐಸ್ ಕ್ರೀಮ್ ತೊಗೊಬಂದ್ಮೇಲೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಐಸ್ ಕ್ರೀಮ್ ತಿಂದ್ಕೊಂಡು ಪುನಃ ಒಳಗಡೆ ಈ ಕಡೆ ಆಟ ಆಡೋ ಸಾಮಾನು ಮತ್ತು ಎಲ್ಲ ಮಡಗಿರ್ತಾರೆ ಅಂತ ಹೇಳಿದ್ನಲ್ಲ ಜಾತ್ರೆ ಗೈಸ್, ಆ ಕಡೆಗೆ ಹೊರಡೋದ ಅಂದ್ಬಿಟ್ಟು ಇವಾಗ ಐಸ್ ಕ್ರೀಮ್ ತಿಂದ್ಕೊಂಡು ಅಲ್ಲಿಗೆ ಹೊರಡ್ತೀವಿ. ಗೈಸ್ ಇವಾಗ ನಾವು ಐಸ್ ಕ್ರೀಮ್ ತಿಂತಾ ಹೀಗೆ ಒಳಗಡೆ ಬಂದ್ವಿ. ನೀವು ನೋಡ್ಬೋದು ಗೈಸ್ ಎಷ್ಟೊಂದು ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಅಂತ. ಈ ರೀತಿ ಚಿಕ್ಕ ಮಕ್ಕಳು ಆಟ ಸಾಮಾನು ಹಾಗೆ ಮನೆಗೆ ಬೇಕಾಗಿರೋ ಐಟಮ್ಗಳೆಲ್ಲ ಆ ಕಡೆ ಸೈಡು ಇದೆ. ಗೈಸ್ ಇಲ್ಲಿ ಏನೋ ಆಟ ಸಾಮಾನು ಅಂದರೂ ಒಂದೇನೇ ತೊಗೋತೀನಿ ಅಂದ್ರೂ 100 ರೂಪೀಸ್ ಒಂದಕ್ಕೆ. ಧ್ರುವಿ ಇಲ್ಲಿ ಅವ್ರ ಅಮ್ಮನ್ನ ಯಾವ ರೀತಿ ಕೇಳ್ತಾ ಇದ್ದಾಳೆ ನೋಡಿ ಗೈಸ್, ತೊಗೊಡು ಅಂತ. ಫುಲ್ಲು ನೋಡ್ತಾ ಇರ್ತಾಳೆ, ಏನು ತಗೊಳ್ಳಿ ಏನು ಬಿಡಲಿ ಅಂತ ಎಲ್ಲ ನೋಡ್ತಾ ಇರ್ತಾಳೆ. ಧ್ರುವಿ ಅಲ್ಲಿಗೆ ಹೋದ ತಕ್ಷಣ ಏನು ತಗೊಳ್ಳಿ ಏನು ಬಿಡಲಿ ಅಂದ್ಬಿಟ್ಟು ಫುಲ್ಲು ಚಾಯ್ಸಲ್ಲಿ ಇರ್ತಾಳೆ ಗೈಸ್. ನೋಡ್ತಾ ಇರ್ತಾಳೆ, ಈಗ ಹೋಗಿ ಎತ್ಕೊಬಿಡ್ತಾಳೆ ಒಂದು ಏನು ತೊಗೊಬಿಡ್ಲಿ ಅಂದ್ಬಿಟ್ಟು ಇದು ಬೇಕು ಅಂದ್ಬಿಟ್ಟು ಎತ್ಕೊಬಿಡ್ತಾಳೆ. ಹಾಗೆ ಸುಮಾರು ಸಲ ಏನು ಬೇಕು ಆಲ್ರೆಡಿ ತೊಗೊಂಡಿರೋದನ್ನೇ ತೊಗೋತಾ ಇದ್ಲು. ಡಾಕ್ಟರ್ ಕಿಟ್ಟು ತೊಗೊಂಡಿದ್ಲು ಆಲ್ರೆಡಿ, ಅದನ್ನು ನೋಡ್ತಾ ಇದ್ಲು. ಆಮೇಲೆ ನೋಡ್ತಾ ಇರಿ ಅಂದ್ಬಿಟ್ಟು ನಮ್ಮ ಅಕ್ಕಂಗೆ ನಾನು ಈ ಕಡೆ ಮನೆಗೇನಾದರೂ ತೊಗೋಬೋದಾ ಅಂದ್ಬಿಟ್ಟು ಈ ಕಡೆ ಬಂದೆ ನೋಡೋದ ಅಂದ್ಬಿಟ್ಟು. ಆ ಕಡೆ ಸೆಕ್ಷನಲ್ಲಿ ಏನೇ ತೊಗೊಂಡ್ರು 20 ರೂಪೀಸು, ಈ ಕಡೆ 100 ರೂಪೀಸು ಏನೇ ತೊಗೊಂಡ್ರು ಒಂದು. ಮಮ್ಮಿ ನೋಡ್ತೈತಿ ಇರವ ಚಿನಿ ಮಡ್ಗು ಅವೇನಿ ಎದ್ರಿಕ
ಚಿನ್ನಿ ಬಾ ಫೇಸ್ ತೋರಿಸು ಮಗಳೇ. ಗೈಸ್ ಕೊನೆಗೆ ಧ್ರುವಿ ಹತ್ರ ಅಡುಗೆ ಮಾಡೋ ಐಟಮ್ ತೊಗೊಂಡ್ಲು. ಸರಿ ಇದನ್ನೇ ತೊಗೊಡು ಅಂದ್ಬಿಟ್ಟು ತಗೊಂಡ್ವಿ. ಆದರೂ ಗೈಸ್ ಆ ಅಡುಗೆ ಮಾಡೋ ಐಟಮಲ್ಲಿ ಗೈಸ್ ಯಾರೇ ಆದರೂ ನೋಡ್ಬಿಟ್ಟು ತೊಗೊಳ್ಳಿ, ಅದು ಒಂದೊಂದು ಡ್ಯಾಮೇಜ್ ಇರುತ್ತೆ. ಮೇಲ್ಗಡೆ ಕಾಣೋದಿಲ್ಲ ಡ್ಯಾಮೇಜ್ ಇರೋದು, ಒಳಗಡೆ ಒಂದು ರೀತಿ ಏನೋ ಒಂದೊಂದು ಲೋಟ ಅಥವಾ ಕುಕ್ಕರ್ ರೀತಿ ಕೊಟ್ಟಿರ್ತಾರಲ್ಲ ಅದು ಸ್ವಲ್ಪ ಹೋಲಾಗಿರುತ್ತೆ. ಸ್ವಲ್ಪ ನೋಡ್ಬಿಟ್ಟು ತೊಗೊಳ್ಳಿ ಗೈಸ್. ಫ್ರೆಂಡ್ಸ್ ಮನೆಗೆ ಬೇಕಾಗಿರೋ ಪದಾರ್ಥಗಳು, ಸ್ಟೀಲ್ ಐಟಮ್ಗಳು ಎಲ್ಲ ಇಲ್ಲಿ ಸಿಗುತ್ತೆ. ಯಾವುದೇ ತೊಗೊಂಡ್ರು 100 ರುಪೀಸು. ಈ ರೀತಿ ಸೋಟು ಅರ್ಲೆ ಅದೆಲ್ಲ ಬರುತ್ತಲ್ಲ ಅದು 100 ರುಪೀಸ್ಗೆ 3 ಕೊಡ್ತಾರೆ. ಗ್ಲಾಸು ಅಷ್ಟೇ, ಕಪ್ಪು ಸ್ಟೀಲ್ ಗ್ಲಾಸ್ ಆ ರೀತಿ ಬಂದರೆ 100 ರೂಪಾಯಿಗೆ 3 ಅಂತ ಹೇಳಿದ್ರು. ಅದು ಬಿಟ್ಟರೆ ಇನ್ನೆಲ್ಲ 100 ರೂಪಾಯಿಗೆ ಒಂದೊಂದು ಸಿಗುತ್ತೆ, ತೊಗೋಬೋದು ಗೈಸ್. ಹೊರಗಡೆ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಅನ್ಕೋತೀನಿ, ಒಂದು 20-30 ರೂಪಾಯಿ ಏನಿಲ್ಲ ಅಂದ್ಬಿಟ್ಟು ತೊಗೋಬೋದು ಗೈಸ್. ನೀವೇ ನೋಡ್ಬೋದು ಇಲ್ಲಿ ದೀಪ ಮತ್ತು ಡಿಸೈನು ಬೌಲು ಆ ರೀತಿ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಒಂದ್ರಿ, ಸೇರು, ಪಾವು, ಒನಕೆ ಮತ್ತು ಸಾಮಿಗೆ ಒಳ್ಳು, ಬಾಂಡ್ಲಿ ಆ ರೀತಿ ಎಲ್ಲ ಸಿಗುತ್ತೆ. ಇಲ್ಲಿ 20 ರುಪೀಸ್ಗೆ ರಿಬ್ಬನು, ಕೀ ಬಂಚು ಮತ್ತು ಬಾಚಣಿಗೆ ಸ್ಟ್ಯಾಂಡು, ಕೀ ಬಂಚು ಆ ರೀತಿ ಎಲ್ಲ ಸಿಗುತ್ತೆ, ನೀವು ನೋಡ್ಬೋದು. ಇದಾದಮೇಲೆ ನಾವು ಚಿಕ್ಕಂದ್ರಲ್ಲಿ ಗೈಸ್ ನಾನು ಹೇಳಿದ್ನಲ್ಲ ಮೆಹಂದಿ ಹಾಕಿಸ್ಕೊಳ್ತಾ ಇದ್ರು ಅಂತ ಹಚ್ಚಿದ್ದು. ಈ ರೀತಿ 10 ರೂಪಾಯಿ 20 ರೂಪಾಯಿನಾಗ ಕೈ ತುಂಬ ಹಿಂಗೆ ಹಾಕೊಡೋರು, ಚೆನ್ನಾಗಿತ್ತು. ಅದು ಕೂಡ ಇತ್ತು ಗೈಸ್. ನಾವು ಆ ಕಡೆ ಏನೇನು ಬೇಕೋ ಎಲ್ಲ ತೊಗೊಂಡು ಕಡಲೆಪುರಿ, ಖಾರ, ಸ್ವೀಟ್ಸ್ ಎಲ್ಲ ತೊಗೊಂಡು ಯಾವುದಾದ್ರೂ ಒಂದು ಗೇಮು ಆಟಾಡ್ಕೊಂಡು ಹೋಗೋದ ಅಂದ್ಬಿಟ್ಟು ಧ್ರುವಿ ಮತ್ತು ನಾನು ಆಟಾಡೋದ ಅಂದ್ಬಿಟ್ಟು ಬಂದ್ವಿ. ಫುಲ್ಲು ಗೈಸ್ ತುಂಬ ಅಂದರೆ ತುಂಬ ಆಟಾಡೋ ಗೇಮ್ಸ್ ಎಲ್ಲ ಇತ್ತು, ನೀವು ನೋಡ್ಬೋದು. ಚಿಕ್ಕ ಮಕ್ಕಳು ಗೇಮ್ಸು ಕೂಡ ಇತ್ತು. ನಮ್ಮ ಧ್ರುವಿಯಲ್ಲಿ ವಾಟರ್ದು ಒಂದು ರೀತಿ ಇತ್ತು, ಅಲ್ಲಿ ವಾಟರ್ದು ನಾನು ಆಡ್ತೀನಿ. ವಾಟರ್ ಬೋಟು ತುಳಿಯಬೇಕಿತ್ತು ಪೆಟ್ಲಲ್ಲಿ. ಅವಳು ನಿಜವಾಗ್ಲೂ ತುಳಿತಾಳ ಬೇಡ ಅಂದ್ಬಿಟ್ಟು ನಾವಲ್ಲಿ ಕಳಿಸ್ಲಿಲ್ಲ. ಆಮೇಲೆ ನೀರೊಳಗಡೆನೇ ಇಳಿದ್ಬಿಡ್ತಾಳೆ ಅವಳು, ಏನು ಕಮ್ಮಿ ಇಲ್ಲ, ಇಳಿದ್ಬಿಡ್ತಾಳೆ. ಅದಕ್ಕೆ ನಾವು ಬೇಡ ಅಂದ್ಬಿಟ್ಟು ವಾಟರ್ ಗೇಮ್ ಆಡಿಸ್ಲಿಲ್ಲ. ನೀವು ನೋಡ್ಬೋದು, ಇವಾಗ ತೋರಿಸ್ತೀನಿ ಯಾವ ರೀತಿ ವಾಟರ್ ಗೇಮ್ ಅಂತ. ಇದು ಆಡ್ತೀನಿ ಅಂತ ಆಲ್ರೆಡಿ ಹೋಗ್ತಿದ್ಲು, ಅದನ್ನು ಕೈಲಿ ಈ ಥರ ರೊಟೇಟ್ ಮಾಡಬೇಕು ಗೈಸ್. ರೀತಿ ರೊಟೇಟ್ ಮಾಡಿದ್ರೆ ಅದು ಆಡೋದೊಂದು ಥ್ರಿಲ್ ಇರುತ್ತೆ. ಅವಳು ಏನಾದರೂ ಮಾಡಲಿಲ್ಲ ಅಂದರೆ ಸುಮ್ಮನೆ ಏನಷ್ಟು ಇದರ ಇರಲ್ಲ. ಆಮೇಲೆ ಅವಳು ನೀರಲ್ಲಿ ನೋಡಿದ್ರೆ ನೀರಲ್ಲಿ ತುಂಬ ಆಟಾಡ್ತಾಳೆ, ನೀರೊಳಗಡೆ ಇಳಿದ್ಬಿಟ್ಟು ಸುಮ್ಮನೆ ಆಟಾಡ್ಬಿಡ್ತಾಳೆ. ಅದಕ್ಕೆ ಬೇಡ ಅಂದ್ಬಿಟ್ಟು ಬಾ ಯಾವುದಾದ್ರೂ ಒಂದು ಆಟ ಆಡ್ಕೊಂಡು ಹೋಗೋದ ಅಂದ್ಬಿಟ್ಟು ಬೇರೆ ಎಕ್ಸಿಬಿಷನ್ಗೆ ಹೋದಾಗ ಅಲ್ಲಿ ಬ್ರೇಕ್ ಡ್ಯಾನ್ಸ್ ಅಂತ ಇತ್ತು. ಬ್ರೇಕ್ ಡ್ಯಾನ್ಸು ಏನೋ ಗೊತ್ತಿಲ್ಲ, ನಾವು ಆ ರೀತಿ ಅಂತೀವಿ. ಅದನ್ನು ಆಡಿದ್ವಿ ನಾನು, ನಮ್ಮ ಅಕ್ಕ, ನಮ್ಮ ಬಾವ, ಪಾಪು. ಅದಕ್ಕೆ ಅದನ್ನೇ ಆಟಾಡ್ಕೊಂಡು ಹೋಗೋದ. ಫುಲ್ಲು ಇದಾಗಿರುತ್ತೆ ಅಂದರೆ ಗೈಸ್. ಅವಳು ಹೆದ್ರಿಕೊಳ್ಳೋದೇ ಇಲ್ಲ, ಫುಲ್ಲು ನಾವೇ ಸ್ವಲ್ಪ ಭಯ ಪಡ್ಕೊಂಡ್ರು. ಅವಳು ಫುಲ್ಲು ಕಿರಿಸ್ತಾ ಇರ್ತಾಳೆ ಓ ಅಂತ. ಅದನ್ನೇ ನಾನು ಆಡ್ಸೋದ ಅಂದ್ಬಿಟ್ಟು ಅದನ್ನೇ ಕರ್ಕೊಂಡು ಬಂದೆ. ಅಂದರೆ ಇಲ್ಲಿ ಗೈಸ್ ಧ್ರುವಿಗೇನು ಟಿಕೆಟ್ ಇಲ್ಲ, ಅವಳಿಗೆ ಫ್ರೀ. ನಾನು ಟಿಕೆಟ್ ತೊಗೊಂಡ್ರೆ ಸಾಕು, ಅವಳಿಗೆ ಫ್ರೀಯಾಗಿ ಆಟ ಆಡ್ಬೋದು. ನೋಡ್ಬೋದು ಗೈಸ್. ಆಲ್ರೆಡಿ ಬಂದು ನಾವು ಕೂತಿದ್ದೀವಿ ಆಟ ಆಡೋದಕ್ಕೆ ಗೈಸ್. ಎಕ್ಸಿಬಿಷನಲ್ಲಿ ಆಡೋದಕ್ಕೂ ಈ ರೀತಿ ಆಟನ, ನಮ್ಮೂರು ಜಾತ್ರೆಲ್ಲ ಆಟ ಆಡೋದಕ್ಕೂ ಈ ರೀತಿ ಆಟನ ತುಂಬ ಡಿಫ್ರೆನ್ಸ್ ಇದೆ ಗೈಸ್. ಎಕ್ಸಿಬಿಷನಲ್ಲಿ ಅಷ್ಟೇನು ಫುಲ್ಲು ತಲೆ ಸುತ್ತೋದು ಆ ರೀತಿ ಏನು ಅನ್ಸೋದೇ ಇಲ್ಲ, ಆರಾಮಾಗಿ ಫುಲ್ಲು ಜೋಶಲ್ಲಿ ಆಡ್ಬೋದು. ಬಟ್ ಇದು ಗೈಸ್ ಫುಲ್ಲು ಬ್ರೇಕ್ ಹಿಡ್ದು ಬಿಡುತ್ತೆ, ಫುಲ್ ಅಂದರೆ ಫುಲ್ ಆಟ ಆಡ್ಸುತ್ತೆ ಗೈಸ್. ಆವಾಗ ಅನ್ನಿಸ್ತು ಓ ಎಕ್ಸಿಬಿಷನ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆಟ ಆಡೋದು ಅಂತ ಅನ್ನಿಸ್ತು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ನಮ್ಮ ಧ್ರುವಿನೂ ಫುಲ್ಲು ಕಿರಿಸ್ತಾ ಇಲ್ಲು ಓ ಅಂತ. ಜಾಲಿ ಜಾಲಿ ಖಾಲಿ ಖಾಲಿ ಹೇಳು, ಜಾಲಿ ಜಾಲಿ. ಫ್ರೆಂಡ್ಸ್ ಆಟ ಎಲ್ಲ ಆದಮೇಲೆ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೊರಡೋದ ಅಂದ್ಬಿಟ್ಟು ಮನೆಗೆ ಹೊರಡ್ವಿ. ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೆ 1:30 ಇಲ್ಲ 2 ಗಂಟೆ ಆಗಿತ್ತು. ಪುನಃ ರಿಟರ್ನು ಮನೆಗೆ ಹೊರಡಬೇಕಾದ್ರೆ ಒಂದು 5 o'clock ಅಷ್ಟರಲ್ಲೇ ಆಗೋಯಿತು. ಜಾತ್ರೆಗೆ ಬಂದರೆ ಗೈಸ್ ಸುತ್ತಾಡ್ತಾ ಜಾತ್ರೆ ನೋಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಮುಗಿಸ್ಕೊಂಡು ಆಮೇಲೆ ಅಯ್ಯಪ್ಪ ಸ್ವಾಮಿ ನಾನು ಬಾಡೆ ಪೂಜೆ ಹೇಳಿದೆ ನಡಿ ಬೇಡ, ನಾನು ಹೇಳಿಲ್ಲ ಆಟ ಸಾಮ
ಗೈಸ್ ನಾವು ಮನೆಗೆ ಹೊರಬೇಕಾದ್ರೆ ಜ್ಯೂಸ್ ತೊಗೊಂಡಿದ್ವಿ. ಧ್ರುವಿ ಇನ್ನೂ ಕುಡ್ದಿರಲಿಲ್ಲ, ಸ್ವಲ್ಪ ಕುಡ್ದಿದ್ಲು, ಇನ್ನೊಂದು ಸ್ವಲ್ಪ ಹಾಗೆ ಕುಡಿತಾ ಇದ್ಲು ಗಾಡಿಲೇನೆ. ಆಗ ಸ್ವಲ್ಪ ಬಟ್ಟೆ ಕೂಡ ಚಿಲ್ಕೊಬಿಟ್ಲು. ಅದಕ್ಕೆ ಅವಳು ಐತಿ ಬಾಯಿ ಮತ್ತು ಬಟ್ಟೆಯಲ್ಲಿ ಚೆಲ್ಲಿದೆ. ಮನೆಗೆ ಹೋದ್ಮೇಲೆ ಅವಳು ಫ್ರೆಶ್ ಅಪ್ ಆದರೆ ಎಲ್ಲ ಸರಿ ಹೋಗುತ್ತೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಹೋದ ವರ್ಷ ಜಾತ್ರೆ ಹೇಗಿತ್ತು ಏನು ಅನ್ನೋದನ್ನ ನಾನು ವ್ಲಾಗ್ ಮಾಡಿದ್ದೆ ಅಲ್ವಾ, ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡಿಬಿಟ್ಟು ನೋಡ್ಬೋದು. ಗೈಸ್, ಮನೆಗೆ ಹೋಗ್ತಿರ್ಬೇಕಾದ್ರೆ ಗ್ರೀನರಿ ಮತ್ತು ಸೂರ್ಯ ಮುಳುಗ್ತಾರದು ವ್ಯೂ ಚೆನ್ನಾಗಿತ್ತು ಗೈಸ್. ಹಾಗೆ ಧ್ರುವಿ ಮನೆಗೆ ಬಂದಮೇಲೆ ಅವಳು ಆಟ ಸಾಮಾನು ತೊಗೊಂಡಿದ್ವಲ್ಲ, ಅದನ್ನು ಎಲ್ಲ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲನೂ ತೊಳೆದ್ಬಿಟ್ಟು ಅವಳೇನೆ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದಾಳೆ. ಒಟ್ಟಿನಲ್ಲಿ ಗೈಸ್ ತೊಗೊಂಡಿದ್ದಕ್ಕೂ ಪರವಾಗಿಲ್ಲ, ಆಟ ಆಡ್ತಾ ಇದ್ಲು. ಇನ್ನು ಹೋದ ಸಲ ಒಂದು 2 ಸಲ ಏನೋ ತೊಗೊಟ್ಟಿದ್ದು, ಅವು ಇದೆ, ಅದನ್ನು ವಾಶ್ ಮಾಡಿಬಿಟ್ಟು ಮಡಗಿದ್ರೆ ಇದ್ರ ಜೊತೆಗೆ ಇನ್ನೂ ತುಂಬ ಆಯ್ತದೆ ಅವಳು ಆಟ ಆಡೋದಕ್ಕೆ. ಒಟ್ಟಿನಲ್ಲಿ ತೊಗೊಟ್ಟಿದ್ದಕ್ಕೂ ಆಡ್ತಾ ಇದ್ಲು. ಯಾವ ದಿವಸದಿನ ಮಾದಪ್ಪ ಮಮ್ಮಿ ಹತ್ರ ತಂದ್ರ? ಏನು ಅಡುಗೆ ಮಾಡ್ತಿದ್ರಿ? ಎಲ್ಲ ಜೋಡಿಸ್ಕೊತಿದ್ದೀರಲ್ಲ. ಯಾರದು? ಜೂಜುನಾ? ಏನಾಗ್ಬೇಕು ಅವಳು ನಿಂಗೆ? ನಿಮ್ಮ ಪಾಪನಾ? ಯಾವಾಗ ಬಂದೆ ಊರಿಗೆ? ಮೈಸೂರಿಂದ ಇಲ್ಲಿಗೆ ಯಾವಾಗ ಬಂದೆ ಚಿನ್ನು? ಫ್ರೆಂಡ್ಸ್ ಅಂತಿದ್ಯಾ? ಹೇಳು, ಮೈಸೂರಿಂದ ಯಾವಾಗ ಬಂದೆ ಚಿನ್ನು? ನಾಳೆ ಎಲ್ಲ ರಜಾ ಸ್ಕೂಲು, ಅದಕ್ಕೆ ಬಂದು ಫ್ರೆಂಡ್ಸ್ ಅಂತ ಹೇಳ್ತಿದ್ಯಾ? ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟಿಂಗ್ ಮಾಡಿ. ಥ್ಯಾಂಕ್ ಯು.